ಡೊಮಿನಿಕ್ ಆ್ಯಂಡ್ ದಿ ಲೇಡೀಸ್ ಪರ್ಸ್ ಮಲಯಾಳಂನ ಈ ಡಿಟೆಕ್ಟಿವ್ ಥ್ರಿಲ್ಲರ್ ಸಿನಿಮಾ ZEE5ನಲ್ಲಿ ಸ್ಟ್ರೀಮ್ ಆಗ್ತಿದೆ ಕನ್ನಡ ಭಾಷೆಯಲ್ಲಿ. ಇನ್ನು ನಾನು ಈ ಸಿನಿಮಾನ ನೋಡಿದ್ದಾದಮೇಲೆ ನನ್ನ ಒಪಿನಿಯನ್ ಹೇಳೋದಾದರೆ ಸಿನಿಮಾ ನನಗೆ ಇಷ್ಟವಾಗಿಲ್ಲ. ಮೇಯ್ನಾಗಿ ನಾನು ಈ ಸಿನಿಮಾ ನೋಡಿದ್ದೆ ಇದರಲ್ಲಿ ಮಮ್ಮೂಟಿ ಅವರು ಇದ್ದಾರಂತ. ಆದರೆ ಸಿನಿಮಾ ನನಗೆ ಕೊನೆ ತನಕ ಇಂಟ್ರೆಸ್ಟಿಂಗ್ ಅನಿಸ್ಲೇ ಇಲ್ಲ. ಇನ್ನು ಇದರ ಒನ್ಲೈನ್ ಸ್ಟೋರಿ ಕಡೆ ಬರೋದಾದರೆ ಎಕ್ಸ್ ಪೊಲೀಸ್ ಆ್ಯಂಡ್ ಈಗ ಡಿಟೆಕ್ಟಿವ್ ಆಗಿರೋ ಮಮ್ಮೂಟಿ ಅಲಿಯಾಸ್ ಡೊಮಿನಿಕ್ ಅವರ ಹೌಸ್ ಓನರ್ಗೆ ಹಾಸ್ಪಿಟಲ್ನಲ್ಲಿ ಒಂದು ಲೇಡೀಸ್ ಪರ್ಸ್ ಸಿಗುತ್ತೆ. ಹೀರೋ ಡಿಟೆಕ್ಟಿವ್ ಆಗಿರೋದ್ರಿಂದ ಈ ಪರ್ಸ್ ಯಾರ್ದು ಅಂತ ಕಂಡು ಹಿಡಿದ್ರೆ ಇವರು ಕಟ್ಟಬೇಕಿದ್ದಂತಹ 4 ತಿಂಗಳ ಹೌಸ್ ರೆಂಟ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೌಸ್ ಓನರ್ ಹೇಳ್ತಾರೆ. ಸೊ ಮುಂದೆ ಡೊಮಿನಿಕ್ ಈ ಪರ್ಸ್ ಯಾರ್ದು ಅಂತ ಕಂಡು ಹಿಡಿಯೋ ಪ್ರೊಸೆಸ್ನಲ್ಲಿ ಏನೆಲ್ಲ ಆಗುತ್ತೆ, ಹಾಗೆ ಏನೆಲ್ಲ ಪ್ರಾಬ್ಲಮ್ಗಳು ಎದುರಾಗುತ್ತೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಇನ್ನು ಇದರ ಪಾಸಿಟಿವ್ ಕಡೆ ಬರೋದಾದರೆ ಸೀರಿಯಸ್ಲಿ ನನಗೆ ಸಿನಿಮಾದಲ್ಲಿ ಪ್ರೀ ಕ್ಲೈಮ್ಯಾಕ್ಸ್ ಒಂದು ಇಷ್ಟ ಆಯಿತು ಬಿಟ್ಟರೆ ಹೋಲ್ ಆಫ್ ದಿ ಸಿನಿಮಾ ನನಗೆ ಫುಲ್ ಬೋರಿಂಗ್ ಆಗಿತ್ತು. ಸಿನಿಮಾದ ಕೊನೆ ತನಕ ಒಂದೇ ಒಂದು ಸೀನ್ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಅಂದರೆ ಅವರು ಇಂಟ್ರೆಸ್ಟಿಂಗ್ ಆಗಿರೋ ಒಂದೇ ಒಂದು ಸೀನ್ನ ಬರ್ಕೊಂಡಿಲ್ಲ. ಸಿನಿಮಾದಲ್ಲಿ ಬರೀ ಅನ್ವಾಂಟೆಡ್ ಸೀನ್ಸ್ಗಳೇ ಜಾಸ್ತಿ ಇತ್ತು. ಸೊ ಇದೊಂದು ಕತೆ ಆದರೆ ಸಿನಿಮಾದ ಸ್ಟೋರಿ ಫುಲ್ ಸ್ಲೋ ಆಗಿ ರನ್ ಆಗುತ್ತೆ. ಸಿನಿಮಾದ ಮೇನ್ ಸ್ಟೋರಿ ಕಡೆ ಬರೋಕೆ ತುಂಬ ಟೈಮ್ ತಗೊತಾರೆ. ಸೊ ಹೀಗಾಗಿ ಸಿನಿಮಾ ಕನೆಕ್ಟೇ ಆಗಲಿಲ್ಲ. ಅದರಲ್ಲೂ ಇದರ ಪ್ರೀ ಇಂಟರ್ವಲ್ ಸೀನು ಎಫೆಕ್ಟಿವ್ ಆಗಿ ಇಲ್ಲದೆ ಇರೋ ಕಾರಣ ಎಕ್ಸ್ಪೆಕ್ಟೇಷನು ಕೂಡ ಡೌನ್ ಆಗೋಯ್ತು. ಇನ್ನು ಈ ಥರ ಹೇಳ್ತಾನೆ ಹೋದರೆ ಸಿನಿಮಾದಲ್ಲಿ ಪಾಸಿಟಿವ್ಗಿಂತ ನೆಗೆಟಿವ್ಗಳೇ ಜಾಸ್ತಿ ಇದೆ. ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ 11 ಮಂತ್ ಆಯಿತು. ಈಗ OTTಯಲ್ಲಿ ಬಿಟ್ಟಿದ್ದಾರೆ ಅಂದರೆ ಆವಾಗಲೇ ಅರ್ಥ ಮಾಡ್ಕೋಬೇಕಿತ್ತು ಸಿನಿಮಾ ಯಾವ ರೇಂಜಿಗೆ ಇದೆ ಅಂತ. ಇನ್ನು ಒಂದೇ ವರ್ಡಲ್ಲಿ ಸಿನಿಮಾನ ನೋಡ್ಬೋದೋ ಇಲ್ವೋ ಅಂತ ಹೇಳೋದಾದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಕೊಡೋ ಟೈಮ್ಗೆ ಸಿನಿಮಾ ವರ್ತಿಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಯಾವ ರೇಂಜಿಗೆ ಇದೆ ಅಂತ. ಇನ್ನು ಸಿನಿಮಾನ ನೀವು ನೋಡೋದು ಬಿಡೋದು ನಿಮಗೆ ಬಿಟ್ಟದ್ದು. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂತಹ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.